Good morning, dear students. Welcome to session 12 of the subject Quantitative Analysis 1 of BCom program under Tumkur University. Let's continue our discussion on chapter number 2, that is classification and tabulation of data. So in this session, we shall discuss about tabulation. What is the meaning of tabulation and what are the objectives of tabulation and how do we do tabulation? How is the data tabulated? So tabulation ಬಗ್ಗೆ ನಾವು ಮಾಹಿತಿಯನ್ನ ಈ ಸೆಷನ್ ಅಲ್ಲಿ ಪಡೆಯೋಣ. Well, the objective of this session is to enable the students to understand the meaning of tabulation. In other words, tabulation ಹೇಗೆ ಮಾಡ್ತೀವಿ? That is with the help of a table. We are going to draw a table which has rows and columns. And ಈ rows and columns ಅಲ್ಲಿ ಡೇಟಾನ ಯಾವ ರೀತಿ ನಾವು ಸಿಂಪಲ್ ಆಗಿ ಅಟ್ರಾಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ we will learn through tabulation. ಮತ್ತು ಇದರ ಟ್ಯಾಬ್ಯುಲೇಷನ್ ಯಾಕೆ ಮಾಡಬೇಕು? ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್? ಟ್ಯಾಬ್ಯುಲೇಷನ್ ನ ಉದ್ದೇಶಗಳೇನು? ಇದನ್ನು ಸಹ ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಟ್ಯಾಬ್ಯುಲೇಷನ್ಗೆ ಫರ್ದರ್ ಪ್ರೊಸೀಡ್ ಆಗೋದಕ್ಕಿಂತ ಮುಂಚೆ ದ ಲಾಸ್ಟ್ ಸೆಷನ್ ನಂಬರ್ 11 ಅಲ್ಲಿ ನಾವು ಏನನ್ನೆಲ್ಲ ನೋಡಿದೀವಿ ಟಿಲ್ ನಾವು. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ವಾಟ್ ಇಸ್ ಅ ವೇರಿಯಬಲ್ ಮತ್ತು ಅದರ ವೇರಿಯಸ್ ಕೈಂಡ್ಸ್ ಏನಿದೆ. ಬ್ರಾಡ್ಲಿ ಸ್ಪೀಕಿಂಗ್ ಎರಡು ಟೈಪ್ ಆಫ್ ವೇರಿಯಬಲ್ಸ್ ಇತ್ತು. ಒಂದು ಡಿಸ್ಕ್ರೀಟ್ ವೇರಿಯಬಲ್ ಮತ್ತೊಂದು ಕಂಟಿನ್ಯೂಸ್ ವೇರಿಯಬಲ್. ಅದಾದ ನಂತರ ವಿ ಡಿಸ್ಕಸ್ಡ್ ಅಬೌಟ್ ಸ್ಟ್ಯಾಟಿಸ್ಟಿಕಲ್ ಸೀರೀಸ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಸ್ಟ್ಯಾಟಿಸ್ಟಿಕಲ್ ಸೀರೀಸ್ ಬ್ರಾಡ್ಲಿ ಥ್ರೂ ಔಟ್ ದಿ ಸಬ್ಜೆಕ್ಟ್ ಯೂಸ್ ಮಾಡ್ತೀವಿ, ವಿಚ್ ಇಸ್ ಫಾರ್ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಅಂಡ್ continuous series. Throughout this subject we will be seeing these series called as individual series, discrete series and continuous series with special reference to the statistics part of this subject. ಮತ್ತು ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಏನೇನು ಮುಖ್ಯವಾದಂತಹ ಅಂಶಗಳನ್ನು ನಾವು ನೋಡಬೇಕಾಗುತ್ತೆ. ಅದು ಬಹುಶಃ ಕ್ಲಾಸ್ ಸೈಜ್ ಆಗಿರ್ಬೋದು, ಕ್ಲಾಸ್ ಇಂಟರ್ವೆಲ್ ಆಗಿರ್ಬೋದು, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ಲಾಸ್ ಆಗಿರ್ಬೋದು, ಅಥವಾ ಇಟ್ ಕುಡ್ ಬಿ identifying the midpoint and further how to calculate the frequency. And ಕೊನೆಯದಾಗಿ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ ಅನ್ನೋದನ್ನ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ನೋಡಿದೀವಿ. ಸೊ ಫರ್ದರ್ ಈ ಸೆಷನ್ ಅಲ್ಲಿ we will continue the topic with reference to tabulation. Classification is actually the basis for tabulation. ಇದೊಂಥರ ಫೌಂಡೇಶನ್ ಇದ್ದಾಗೆ. ಕ್ಲಾಸಿಫಿಕೇಶನ್ ಮುಗಿದ ನಂತರ we will start with tabulation. So tabulation in simple words is arranging the data into different rows and columns. Rows horizontal ಆಗಿದ್ದಾಗ rows ಆಗುತ್ತೆ, vertical ಇದ್ದಾಗ we will call it as columns. So horizontal ಬರ್ಕೊಂಡು ಹೋಗೋದು rows, vertical ಬರೀತಾ ಹೋಗೋದು columns. So ಈ ರೀತಿ ಒಂದು ಕಾಂಪ್ಲೆಕ್ಸ್ ಡೇಟಾನ we will try to present it in a very simple and easily understandable manner with the help of tables. And this process of arranging the data and presenting the data in the form of rows and columns is called as tabulation. ಈಗ ಟ್ಯಾಬ್ಯುಲೇಷನ್ ಮಾಡಬೇಕಾದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಡೇಟಾನ ಕ್ಲಾಸಿಫೈ ಮಾಡ್ಕೋಬೇಕು. ಸೊ ಡೇಟಾ ಯಾಕೆ ಕ್ಲಾಸಿಫೈ ಮಾಡಬೇಕು ಅಂದ್ರೆ, ಬಿಕಾಸ್ ಕ್ಲಾಸಿಫಿಕೇಶನ್ ಇಸ್ ದ ಬೇಸಿಕ್ ಫೌಂಡೇಶನ್ ಪ್ರೋಸೆಸ್ ಟು ಫರ್ದರ್ ಪ್ರೊಸೀಡ್ ವಿತ್ ರಿಗಾರ್ಡ್ಸ್ ಟು ಟ್ಯಾಬ್ಯುಲೇಷನ್. ಸೊ ಕ್ಲಾಸಿಫಿಕೇಶನ್ ಫಸ್ಟ್ ಆಗುತ್ತೆ, ಅದಾದ ನಂತರ ವಿ ವಿಲ್ ಕಂಟಿನ್ಯೂ ವಿತ್ ಟ್ಯಾಬ್ಯುಲೇಷನ್. ಬಟ್ ಲೆಟ್ ಮಿ ಟೆಲ್ ಯು ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ನಾಟ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ಈಚ್ ಅದರ್. ಎರಡು ಕಡ್ಡಾಯವಾಗಿ ಬೇಕಾಗುತ್ತೆ, ಒಂದು ಜಾಗದಲ್ಲಿ ಇನ್ನೊಂದನ್ನ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಆಗಲ್ಲ. ಸೊ ಕ್ಲಾಸಿಫಿಕೇಶನ್ ಬೇರೆ ಪ್ರೋಸೆಸ್, ಟ್ಯಾಬ್ಯುಲೇಷನ್ ಬೇರೆ ಪ್ರೋಸೆಸ್. ಕ್ಲಾಸಿಫಿಕೇಶನ್ ಅಲ್ಲಿ ಏನಪ್ಪ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಆನ್ ದ ಬೇಸಿಸ್ ಆಫ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್, ಆನ್ ದ ಬೇಸಿಸ್ ಆಫ್ ಸರ್ಟನ್ ವ್ಯಾಲ್ಯೂಸ್, we bifurcate the data, we simplify the data into different groups.
ಸೊ ಡಿಫ್ರೆಂಟ್ ಗ್ರೂಪ್ಸ್ ಅನ್ನ ಬ್ರೇಕಪ್ ಮಾಡಿ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಕ್ಲಾಸಿಫಿಕೇಶನ್ ಆದ್ರೆ ಫಸ್ಟ್ ಪಾರ್ಟ್ ಆದ್ರೆ, ಸೆಕೆಂಡ್ ಪಾರ್ಟ್ ಏನಪ್ಪಾ ಟ್ಯಾಬ್ಯುಲೇಷನ್. ಏನ್ ಮಾಡುತ್ತೆ ಟ್ಯಾಬ್ಯುಲೇಷನ್? ಈ ಡೇಟಾನ ಈಸಿಯಾಗಿ ಅರ್ಥ ಆಗೋ ರೀತಿ ಪ್ರೆಸೆಂಟ್ ಮಾಡೋದಕ್ಕೆ ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್ ವಿ ರಿಕ್ವೈರ್ tables, and this entire process of presenting the data in the rows and columns in an easily understandable manner is called as tabulation. ಹಾಗಾಗಿ tabulation is a process of arranging data into rows and columns. Further, tabulation ನ ಸಿಂಪಲ್ ಆಗಿ ಮಾಡಬಹುದು, ಸ್ವಲ್ಪ ಡಬಲ್ ಟ್ಯಾಬ್ಯುಲೇಷನ್ ಮಾಡಬಹುದು, ಅಥವಾ ಕಾಂಪ್ಲೆಕ್ಸ್ ಟ್ಯಾಬ್ಯುಲೇಷನ್ ಸಹ ಮಾಡಬಹುದು, ಡಿಪೆಂಡಿಂಗ್ ಆನ್ ವಾಟ್ ಇಸ್ ದಿ ಟೈಪ್ ಆಫ್ ಕ್ಲಾಸಿಫಿಕೇಶನ್. ವಿದ್ಯಾರ್ಥಿಗಳೇ, ಇಷ್ಟೊತ್ತು ನಾನು ನಿಮಗೆ ಟ್ಯಾಬ್ಯುಲೇಷನ್ ಮತ್ತೆ ಕ್ಲಾಸಿಫಿಕೇಶನ್ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಎರಡಕ್ಕೂ ಇರುವಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ತಮಗೆ ತಿಳಿಸಿದೆ. ನಿಮ್ಗೆ ಹೇಳಿದೆ ಈಗಾಗಲೇ ಕ್ಲಾಸಿಫಿಕೇಶನ್ ಒಂದು ಬೇರೆ ಪ್ರೊಸೆಸ್, ಟ್ಯಾಬ್ಯುಲೇಷನ್ ಬೇರೆ ಪ್ರೊಸೆಸ್, ಮತ್ತು ಎರಡಕ್ಕೂ ಒಂದಕ್ಕೊಂದು ಸಬ್ಸ್ಟಿಟ್ಯೂಟ್ಸ್ ಅಲ್ಲ ಅನ್ನೋದನ್ನು ಸಹ ಹೇಳಿದೆ. ಸೊ ಈ ಸ್ಲೈಡ್ ಅಲ್ಲಿ ನಾವು ಇನ್ನ ವಿವರವಾಗಿ ತಿಳ್ಕೊಳ್ಳೋಣ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಲಾಸಿಫಿಕೇಶನ್ ಅಂಡ್ ಟ್ಯಾಬ್ಯುಲೇಷನ್. ಆಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್, ಆಲ್ರೆಡಿ ಚರ್ಚೆ ಮಾಡಿದಾಗ ಹೇಳಿದೆ ನಿಮಗೆ, ಕ್ಲಾಸಿಫಿಕೇಶನ್ ಇಸ್ ದಿ ಫಸ್ಟ್ ಸ್ಟೆಪ್ ಇನ್ ಟ್ಯಾಬ್ಯುಲೇಷನ್. ಇದೊಂಥರ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಫೌಂಡೇಶನ್ ಇದ್ದಂಗೆ ಫಸ್ಟ್ ಮಾಡಬೇಕಾಗಿರೋದು ಕ್ಲಾಸಿಫಿಕೇಶನ್, ನಂತರ ಮಾಡುವಂತ ಪ್ರೋಸೆಸ್ ಟ್ಯಾಬ್ಯುಲೇಷನ್. ಸೊ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ದಿ ಕ್ಲಾಸಿಫಿಕೇಶನ್ ಅಂಡ್ ಟ್ಯಾಬ್ಯುಲೇಷನ್? ಸೊ ಪ್ರೈಮರಿಲಿ ಈ ಎರಡು ಪ್ರೋಸೆಸಸ್ ಒಂದರ ಜೊತೆ ಒಂದು ಸೀಕ್ವೆನ್ಸ್ ಅಲ್ಲಿ ನಡೀತವೆ. ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಎ ಸೀಕ್ವೆನ್ಸ್. ಸೊ ಒನ್ ಇಸ್ ನಾಟ್ ಅ ಸಬ್ಸ್ಟಿಟ್ಯೂಟ್ ಫಾರ್ ದಿ ಅದರ್. ಮೊಟ್ಟ ಮೊದಲನೇದಾಗಿ ಡೇಟಾನ ಕ್ಲಾಸಿಫೈ ಮಾಡ್ಕೋಬೇಕಾಗುತ್ತೆ. ಡೇಟಾನ ಕ್ಲಾಸಿಫೈ ಮಾಡಿದ ನಂತರ ಅದನ್ನ ಟೇಬಲ್ಸ್, ವಿತ್ ದಿ ಹೆಲ್ಪ್ ಆಫ್ ಟೇಬಲ್ಸ್ ನಾವು ಅದನ್ನ ಡೇಟಾನ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಈ ಪ್ರೋಸೆಸ್ ಆಫ್ ಪ್ರೆಸೆಂಟೇಷನ್ ಆಫ್ ಡೇಟಾ ಇನ್ ಟೇಬಲ್ಸ್, ಇದನ್ನ ನಾವು ಟ್ಯಾಬ್ಯುಲೇಷನ್ ಅಂತ ಕರಿತೀವಿ. ಹಾಗಾಗಿ ಕ್ಲಾಸಿಫಿಕೇಶನ್ ಇಸ್ ದಿ ಪ್ರೈಮರಿ ಬೇಸಿಸ್ ಫಾರ್ ಟ್ಯಾಬ್ಯುಲೇಷನ್. ಡಿಫರೆನ್ಸ್ ನಂಬರ್ 1. ಡಿಫರೆನ್ಸ್ ನಂಬರ್ 2, ಕ್ಲಾಸಿಫಿಕೇಶನ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಡೇಟಾನ ಡಿಫರೆಂಟ್ ಗ್ರೂಪ್ಸ್ಗೆ ಡಿವೈಡ್ ಮಾಡಿ ಕ್ಲಾಸಿಫೈ ಮಾಡ್ತಾ ಇದೀವಿ ಆನ್ ದ ಬೇಸಿಸ್ ಆಫ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಸರ್ಟನ್ attributes. But in tabulation, we are not breaking up anything, but we are arranging whatever data is available in rows and columns. So tabulation is more of arrangement of data, while classification is more of grouping of the data. And finally, classification is the process of presenting data in a suitable form. It is not classification. Tabulation is a process of presenting the data in a suitable form. Now, objectives of tabulation. Tabulation na uddeshagalenu. So, tabulation objectives primarily, point number 1, to clarify the objective of classification. Generally, problems ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ಪ್ಯಾರಾಗ್ರಾಫ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ, ರೈಟ್? ಸೊ ಪ್ಯಾರಾಗ್ರಾಫ್ ಫಾರ್ಮ್ ಅಲ್ಲಿ ಕೊಟ್ಟಾಗ ಸ್ಟಾರ್ಟ್ ಇಂದ ಎಂಡಿಂಗ್ ವರೆಗೂ ಸಾಕಷ್ಟು ಇನ್ಫಾರ್ಮೇಶನ್ ಅದರಲ್ಲಿ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಫಸ್ಟ್ ಆ ಪ್ಯಾರಾಗ್ರಾಫ್ನ ಅರ್ಥ ಮಾಡಿಕೊಂಡು, ಕ್ವಶನ್ನ ಅರ್ಥ ಮಾಡಿಕೊಂಡು, ಡೇಟಾನ ಬೇಸ್ಡ್ ಆನ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಗ್ರೂಪ್ ಮಾಡ್ಕೊಂತ ಹೋಗ್ತೀವಿ, ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸಿಸ್ ಮೇಲೆ. ಈಗ ನಾವು ಗ್ರೂಪ್ ಮಾಡಿರುವಂತ ಡೇಟಾನ ಪ್ರೆಸೆಂಟ್ ಮಾಡೋದಕ್ಕೆ ವಿ ನೀಡ್ ಟ್ಯಾಬ್ಯುಲೇಷನ್. ಯಾಕಂದ್ರೆ ಒಂದು ಟೇಬಲ್ ಅಲ್ಲಿ ಇರೋದನ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ಈಸಿ, ರಾದರ್ ದ್ಯಾನ್ ಅ ಪ್ಯಾರಾಗ್ರಾಫ್ ಅರೌಂಡ್ 6 or 8 lines. ಸೊ ದಟ್ ವೇ ಟೇಬಲ್ simplifies the data which has been already classified. Second, to clarify the characteristics of the data. ಸೊ ಡೇಟಾದಲ್ಲಿರುವಂತ ನಮಗೆ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ ಸಹ ನಮಗೆ ನಮ್ಮ ಟೇಬಲ್ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ number 1 boys, number 2 girls, number 3 marks secured by both boys and girls, and finally total marks secured by the students in a
ಕ್ಲಾಸ್. ಈ ರೀತಿ 5 ಡಿಫ್ರೆಂಟ್ ಇನ್ಫಾರ್ಮೇಶನ್ ತಗೊಂಡಾಗ ಅದನ್ನ ಟೇಬಲ್ ಅಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ. ಸೊ ಟೇಬಲ್ ನೋಡಿದ ತಕ್ಷಣ ಟೋಟಲ್ ಬಾಯ್ಸ್, ಟೋಟಲ್ ಗರ್ಲ್ಸ್, ಎಷ್ಟು ಜನ ಪಾಸ್ ಆಗಿದ್ದಾರೆ, ಏನು ಎಲ್ಲ ಮಾಹಿತಿನೂ ನಮಗೆ ಸಿಗಬೇಕಾಗುತ್ತೆ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಹಾಗಾಗಿ ನೀವು ಕ್ಲಾಸಿಫಿಕೇಶನ್ ಅಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯೋ ಆ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಸಹ ಟೇಬಲ್ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು. ಮೂರನೇದು, ಟು ಪ್ರೆಸೆಂಟ್ ದ ಫ್ಯಾಕ್ಟ್ಸ್ ಇನ್ ದ ಮಿನಿಮಮ್ ಸ್ಪೇಸ್. ಹಾಗಾಗಿ ಅಲ್ಲಿ 6-7 ಲೈನ್ಸ್ ಅಲ್ಲಿ ಇರುವಂತ ಡೇಟಾನ ಸಿಂಪಲ್ ಆಗಿ 3-4 ಲೈನ್ ಅಲ್ಲಿ ಒಂದು ಟೇಬಲ್ ಹಾಕಿ ಟೇಬಲ್ ಅಲ್ಲಿ ನಾವು ಆ ಡೇಟಾನ ಬಹಳ ಈಸಿಯಾಗಿ ಅರ್ಥ ಆಗುವ ಹಾಗೆ ಕಮ್ಯುನಿಕೇಟ್ ಮಾಡೋದೇ ಟ್ಯಾಬ್ಯುಲೇಷನ್ ನ ಉದ್ದೇಶ. ಸೊ ದಿಸ್ ಇಸ್ ದ ಮೇನ್ ಪರ್ಪಸ್ ಆಫ್ ಟ್ಯಾಬ್ಯುಲೇಷನ್, ಟು ಪ್ರೆಸೆಂಟ್ ಫ್ಯಾಕ್ಟ್ಸ್ ಇನ್ ದ ಮಿನಿಮಮ್ ಸ್ಪೇಸ್ in such a way that the entire information has been communicated in a very simple and understandable manner. ಕೊನೆಯದಾಗಿ, to facilitate the statistical process. ಸೊ ಸ್ಟ್ಯಾಟಿಸ್ಟಿಕಲ್ ಪ್ರೋಸೆಸ್ಗೆ ಈ ಟೇಬಲ್ ಡೇಟಾನ ಎಷ್ಟು ಸಿಂಪ್ಲಿಫೈ ಮಾಡಿ ಕೊಡುತ್ತೆ ಫಾರ್ ದಿ ಪರ್ಪಸ್ ಆಫ್ ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಅಂಡ್ ಕಂಪ್ಯಾರಿಸನ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೈನಲ್ ಆಗಿ ಟೇಬಲ್ ನೋಡಿದ ತಕ್ಷಣ ನಮಗೆ ಪಿಕ್ಚರ್ ಬಂದ್ಬಿಡಬೇಕು. ಸೊ ಯಾವ ರೀತಿ ಇದು ಪ್ರೀವಿಯಸ್ ಟೇಬಲ್ ಜೊತೆ ಯಾವ ರೀತಿ ಡೇಟಾನ ಕಂಪೇರ್ ಮಾಡುತ್ತೆ, ಯಾವೇನು ಇಂಪ್ರೂವ್ಮೆಂಟ್ಸ್ ಆಗಿದೆ, ಎಲ್ಲಿ ಮೈನಸ್ ಆಗಿದೆ, ಯಾವ ರೀತಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ವ್ಯಾಲ್ಯೂಸ್ ಚೇಂಜ್ ಆಗಿರೋ ವ್ಯಾಲ್ಯೂಸ್ ಏನನ್ನ ಅರ್ಥ ಕೊಡುತ್ತೆ, ವಾಟ್ ಇಸ್ ದ ಇಂಟರ್ಪ್ರಿಟೇಷನ್ ಆಫ್ ದ ಚೇಂಜಸ್ ಇನ್ ದ ವ್ಯಾಲ್ಯೂಸ್, ಇವೆಲ್ಲವನ್ನು ಸಹ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ವಿ ಪ್ರೆಸೆಂಟ್ ದ ಡೇಟಾ ಇನ್ ಟ್ಯಾಬ್ಯುಲೇಷನ್. ಇಷ್ಟೊತ್ತು ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಟ್ಯಾಬ್ಯುಲೇಷನ್ ಅಂದ್ರೆ ಏನು, ಅದಕ್ಕೂ ಟ್ಯಾಬ್ಯುಲೇಷನ್ಗೂ ಮತ್ತು ಕ್ಲಾಸಿಫಿಕೇಶನ್ಗೂ ಏನು ವ್ಯತ್ಯಾಸಗಳಿದೆ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಟ್ಯಾಬ್ಯುಲೇಷನ್ ಏಕೆ ಬೇಕು, ಟ್ಯಾಬ್ಯುಲೇಷನ್ ಉದ್ದೇಶಗಳೇನು. ಸೊ ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ವಿ ಶಾಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ಸ್ ಅಗೇನ್ ವಿತ್ ದ ಹೆಲ್ಪ್ ಆಫ್ 1 or 2 MCQ questions, multiple choice questions. So question number 1 ಹೇಳುತ್ತೆ, tabulation is the process of arranging data into rows and dash. ಆಗಲೇ ಮೀನಿಂಗ್ ಅಲ್ಲಿ ಹೇಳಿದಾಗೆ tabulation is nothing but the presentation of data with the help of rows and columns in a table. ಹಾಗಾಗಿ what is the right answer? The right answer is option A, columns. Second question, the arrangement of data in rows and columns is called as dash. The 4 options are option A, frequency distribution, option B, cumulative frequency distribution, option C, tabulation, and option 4, classification. ಇದರಲ್ಲಿ ಕ್ಲಾಸಿಫಿಕೇಶನ್ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತು, ಇಟ್ ಇಸ್ ನಥಿಂಗ್ ಬಟ್ ಗ್ರೂಪಿಂಗ್ ಆಫ್ ದಿ ಡೇಟಾ ಬೇಸ್ಡ್ ಆನ್ ಕ್ಯಾರೆಕ್ಟರಿಸ್ಟಿಕ್ಸ್. ಹಾಗಾಗಿ ದಟ್ ಇಸ್ ರಾಂಗ್ ಆನ್ಸರ್. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, cumulative frequency distribution ಸಹ they are not the right answers for this answer. ಹಾಗಾಗಿ ಇಲ್ಲಿ ನಮಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ, tabulation. ಸೊ ಮೀನಿಂಗ್ ಹೇಳೋ ಹಾಗೆ tabulation is the arrangement of data in rows and columns. ಹಾಗಾಗಿ the right answer is option C, tabulation. With this we come towards the end of session 12 of quantitative analysis 1 subject. ಇದರಲ್ಲಿ ನಾವು ಇವತ್ತು ಚರ್ಚೆ ಮಾಡಿರುವಂತಹ ವಿಷಯ ಟ್ಯಾಬ್ಯುಲೇಷನ್ ಅಂದ್ರೆ ಏನು, ಕ್ಲಾಸಿಫಿಕೇಶನ್ಗೂ ಮತ್ತು ಟ್ಯಾಬ್ಯುಲೇಷನ್ಗೆ ಏನು ವ್ಯತ್ಯಾಸಗಳಿದಾವೆ, ಮತ್ತು ಟ್ಯಾಬ್ಯುಲೇಷನ್ನ ಉದ್ದೇಶಗಳೇನು, ಯಾವ ಪರ್ಪಸ್ಸಿಗೋಸ್ಕರ ನಾವು ಟ್ಯಾಬ್ಯುಲೇಷನ್ನ ಮಾಡಬೇಕಾಗುತ್ತೆ, ಸೊ ಟ್ಯಾಬ್ಯುಲೇಷನ್ ಮಾಡಿದ ನಂತರ ನಮಗೆ ಏನು ಬೆನಿಫಿಟ್ಸ್ ಸಿಗುತ್ತೆ, ಇಷ್ಟನ್ನು ಸಹ ನಾವು ಈ ಪರ್ಟಿಕ್ಯುಲರ್ ಸೆಷನ್ ನಲ್ಲಿ ಕಲ್ತಿದ್ದೀವಿ. ಐ ಹೋಪ್ ಆಲ್ ಆಫ್ ಯು ಹ್ಯಾವ್ ಅಂಡರ್ಸ್ಟುಡ್. ಇನ್ ದ ನೆಕ್ಸ್ಟ್ ಸೆಷನ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಎಸೆನ್ಷಿಯಲ್ ಪಾರ್ಟ್ಸ್ ಆಫ್ ಎ ಟೇಬಲ್. ಒಂದು ಟೇಬಲ್ ನ ನಾವು ಫ್ರೇಮ್ ಮಾಡಬೇಕಾದ್ರೆ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಕಾಸ್ ಟೇಬಲ್ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ರೆ ಡೇಟಾ ಅಷ್ಟು ಸಿಂಪಲ್ ಆಗಿ ಈಸಿಯಾಗಿ ಪ್ರೆಸೆಂಟ್ ಆಗುತ್ತೆ. ಹಾಗಾಗಿ ನಾವು ಟೇಬಲ್ಸ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಏನೇನಿಲ್ಲ ಮುಖ್ಯ ಅಂಶಗಳನ್ನು ನೋಡಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ಸೆಷನ್ ನಲ್ಲಿ ತಿಳ್ಕೊಳ್ಳೋಣ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಸೆಷನ್ ನಂಬರ್ 11.
Thank you all students.